ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೋಡಲ್ಲಿ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿ ಪ್ರೋತ್ಸಾಹನ ಪ್ರೈಸ್ ಮನಿ ಅಂತ ಏನು ಕರಿತೀವಿ 2023ರಲ್ಲಿ ಪಾಸ್ಔಟಾಗಿ ಅರ್ಜಿ ಸಲ್ಲಿಸಿ 24ರಲ್ಲಿ ಈಗೇನೋ ಹೊಸದಾಗಿ ಅಪ್ಲಿಕೇಶನ್ ಕರಿಬೇಕಂತ ವೇಟ್ ಮಾಡ್ತಾ ಇದ್ದೀರಾ. ಸೊ ಲಾಸ್ಟ್ ಇಯರ್ ಅರ್ಜಿ ಸಲ್ಲಿಸಿ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ವಿದ್ಯಾರ್ಥಿಗಳು ಶುಭ ಸುದ್ದಿ ಕೂಡ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪಬೇಡ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಆಲ್ರೆಡಿ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ, ಸರ್ ನಮಗೆ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ಸೇರಿದ್ದು ನಾವು ಪ್ರಥಮ ಬಾರಿಗೆ ಪ್ರಥಮ ಹಂತದಲ್ಲಿ ಪ್ರಥಮ ಶ್ರೇಣಿ ಪಾಸ್ ಆಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳಾಗಿದ್ದು ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಿದ್ದೀವಿ. ಆಲ್ರೆಡಿ ಈಗ ಏನಪ್ಪ ಅಂದರೆ ನಾವು ಸೆಕೆಂಡ್ PUC ಪಾಸ್ಔಟ್ ಆಗಿದ್ದೀವಿ. ಆಲ್ರೆಡಿ ಅರ್ಜಿ ಸಲ್ಲಿಸಿ ಡಿಗ್ರಿ ಕೂಡ 1 ಇಯರ್ ಮುಗಿಯಕ್ಕೆ ಬಂತು, ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅಂತೇಳಿ ಕೇಳ್ತಾ ಇದ್ರು. ಎಸ್ ಫ್ರೆಂಡ್ಸ್, ಅಂಥ ಒಂದು ವಿದ್ಯಾರ್ಥಿ 20,000 ರೂಪಾಯಿ ಮತ್ತು ಡಿಗ್ರಿ ಮುಗಿಸಿದ್ರೆ 25,000, ಎನಿ ಪೋಸ್ಟ್ ಗ್ರಾಜ್ಯುಯೇಟ್ MA MSc MCom MBA ಈ ಥರ ಮುಗಿಸಿದ್ರೆ 30,000, ಆಮೇಲೆ ಪ್ರೊಫೆಷನಲ್ ಕೋರ್ಸ್ನಲ್ಲಿ UG PG ಮಾಡ್ತಾಯಿದ್ರೆ ಅಂಥ ಒಂದು ವಿದ್ಯಾರ್ಥಿ 35,000 ರೂಪಾಯಿ ಕೂಡ ಏನಪ್ಪ ಅಂದರೆ ಅವ್ರಿಗೆ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ. ಈ ಅಮೌಂಟ್ನ ಯಾವ ಥರ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ, ವಿದ್ಯಾರ್ಥಿಗಳು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಸ್ನಲ್ಲಿ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಬಜೆಟು ಬಂದಿರುತ್ತಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮೆರಿಟ್ ಮೇಲ್ ಬೇಸಸ್ ಮೇಲೆ ಅವರಿಗೆ ರ್ಯಾಂಕ್ ವೈಸ್ ನಮ್ಮಲ್ಲಿ ಪರ್ಸೆಂಟೇಜ್ ವೈಸ್ ಅವ್ರಿಗೆ ಏನು ಮಾಡ್ತಾರೆ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆಲ್ರೆಡಿ ಆ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಸ್ಯಾಂಕ್ಷನ್ ಆಗಿದೆ ಅಥವಾ ಇಲ್ಲ ಅಂತೇಳಿ ಆಲ್ರೆಡಿ ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈಗ ಕಾಣ್ತದೆ ಅಂತ ಭಾವಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಯಾರು ಅರ್ಜಿ ಸಲ್ಲಿಸಿದ್ರು ಅಂಥ ಒಂದು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದ್ದಾವೆ, ಅಪ್ರೂವ್ ಆಗಿದ್ದಾವೆ ಅಥವಾ ರಿಜೆಕ್ಟ್ ಆಗಿದ್ದಾವೆ ಎಲ್ಲ ಕೂಡ ಬಂದಿದ್ದಾವೆ. ಇಲ್ಲೇನಪ್ಪ ಅಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಫಸ್ಟ್ ಅಟೆಂಡ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಏನಂದರೆ, ನೀವು ಫಸ್ಟ್ಗೆ ಅರ್ಜಿ ಸಲ್ಲಿಸಿದ್ರೆ ಅಂದರೆ ಅಥವಾ ಲಾಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ಅಂದರೆ ನಿಮ್ದು ಏನು ಮಾಡ್ತಾರೆ ಅಂದರೆ ಅವರು ಅಪ್ರೂವ್ ಮಾಡೋದಿಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಮೆರಿಟ್ ಲಿಸ್ಟ್ನ ರೆಡಿ ಮಾಡ್ಕೋತಾರೆ. ಪರ್ಸೆಂಟೇಜ್ ವೈಸು ಯಾರು ಜಾಸ್ತಿ ಪರ್ಸೆಂಟೇಜ್ ಮಾಡಿರ್ತಾರೆ ಅಂಥ ವಿದ್ಯಾರ್ಥಿಗಳು ಆಲ್ರೆಡಿ ಡಿಸ್ಬರ್ಸ್ ಮಾಡಿದ್ದಾರೆ, ಅಪ್ರೂವ್ ಮಾಡಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳು ಯಾರು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಮತ್ತು ಅದ್ರ ಜೊತೆಗೆ ಸರಿಯಾಗಿ ಮಾಹಿತಿ ನೀಡಿಲ್ಲ ಅಂಥ ಒಂದು ವಿದ್ಯಾರ್ಥಿಗಳು ರಿಜೆಕ್ಟ್ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್. ನಿಮ್ಮದು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. 23-24ನೇ ಸಾಲಿಂದ ಇರ್ಬೋದು, 22-23ನೇ ಸಾಲಿಂದ ಇರ್ಬೋದು. ಇಯರ್ ವೈಸ್ ಸ್ಟೇಟಸ್ ಡೀಟೇಲ್ಸ್ಗಳು ಕೂಡ ಬಂದಿದ್ದಾವೆ. ಸೆಲೆಕ್ಟ್ ಪಾಸ್ ಇಯರ್ ಮಾಡ್ಕೊಳ್ಳಿ, ಯಾವ ಡಿಸ್ಟಿಕ್ ಅನ್ನೋದನ್ನು ಮಾಡ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಯಾವ ತಾಲೂಕು ಆ ಡಿಸ್ಟಿಕ್ನ ಬರ್ತಕ್ಕಂಥ ತಾಲೂಕು ಯಾವುದು ಮತ್ತು ಅದ್ರ ಜೊತೆಗೆ ಯಾವ ಕಾಲೇಜ್ ಅನ್ನೋದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಕೂಡ ವೆರಿಫೈ ಮಾಡ್ಕೋ. ಅಥವಾ ನಿಮ್ಮ ಡೈರೆಕ್ಟಾಗಿ ಅಪ್ಲಿಕೇಶನ್ ನಂಬರ್ ಇತ್ತು ಅಂದರೆ ಅಪ್ಲಿಕೇಶನ್ ನಂಬರ್ ವೈಸ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಅಪ್ಡೇಟ್ ಆಗಿದೆ. ಇವತ್ತು ಬಂದಿರತಕ್ಕಂಥ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ ನಮ್ಗೆ ಹೊಸದಾಗಿ ಅರ್ಜಿಗೆ ಆಲ್ರೆಡಿ ಕರೀತಾರೋ ಇಲ್ಲ ಅಂತ ಕೇಳಿದೆ. ಎಸ್ ಫ್ರೆಂಡ್ಸ್, ಕರೀತಾರೆ. ಅದು ಕರೆಯೋದಕ್ಕಿಂತ ಮುಂಚೆ ಇದನ್ನು ಪ್ರೊಸೆಸ್ ಮಾಡಿ ಕ್ಲಿಯರ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮದು ಅಪ್ರೂವ್ ಆಗಿದೆ, ರಿಜೆಕ್ಟ್ ಆಗಿದೆ, ಅಮೌಂಟ್ ಬಂದಿಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಬಂದಿತ್ತಪ್ಪ ಅಂದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವರ್ಷದ ಅಪ್ಲಿಕೇಶನ್ ಇದು ಕ್ಲೋಸ್ ಆದಮೇಲೆ ಮತ್ತೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.